ಹೀಗಿದ್ದಿದ್ದು ನನ್ನ ಸ್ಕಿನ್ ಈ ಥರ ಆಗೋಕ್ಕೆ ಏನು ಕಾರಣ ಅಂತ ತಿಳ್ಕೊಬೇಕಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರ್ಷಾ ಕಾವೇರಿ. ನಮಸ್ಕಾರ. ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋಕ್ಕೆ ಒಂದಿಷ್ಟು ಕಾರಣಗಳಿರುತ್ತೆ. ಸನ್ ಎಕ್ಸ್ಪೋಜರ್, ಪಲ್ಯೂಷನ್, ಅನ್ಹೆಲ್ದಿ ಲೈಫ್ ಸ್ಟೈಲ್, ನೋ ಪ್ರಾಪರ್ ಯೂಸ್ ಆಫ್ ಸ್ಕಿನ್ ಕೇರ್ ಹಾಗೂ ನೋ ಪ್ರಾಪರ್ ಯೂಸ್ ಆಫ್ ಸಿರಮ್. ಹಾಗೂ ಹೆಲ್ತ್ ಫ್ಯಾಕ್ಟರ್ಸ್ ಕಡೆ ಬಂದರೆ ಸ್ಟ್ರೆಸ್ಫುಲ್ ಲೈಫ್ ಆಗಲಿ, ಡಿಹೈಡ್ರೇಷನ್ ಮತ್ತು ನೋ ಪ್ರಾಪರ್ ಸ್ಲೀಪ್ ಹಾಗೂ ನಿಮ್ಮ ಡಯಟ್ ಮೇಲೆ ಕೂಡ ಹೋಗುತ್ತೆ. ನಮ್ಮ ಫ್ಯೂಚರ್ ಹೆಲ್ದಿ ಮತ್ತು ಫೈನ್ ಲೈನ್ ಫ್ರೀ ಸ್ಕಿನ್ ಬೇಕು ಅಂತ ಇದ್ದರೆ ನಮ್ಮ ಒಂದು ಸ್ಕಿನ್ ಕೇರ್ ರೂಟೀನಲ್ಲಿ ಹೈಲರಾನಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಾನು ನಿಮಗೆ 5 ಯೂಸಸ್ ಆಫ್ ಹೈಲರಾನಿಕ್ ಆ್ಯಸಿಡ್ ಹೇಳ್ತೀನಿ. ಫಸ್ಟ್ ಒನ್, ಆ್ಯಂಟಿ ಏಜಿಂಗ್, ಹೈಡ್ರೇಷನ್, ಸೂತಿಂಗ್, ಕಾಮಿಂಗ್ ಹಾಗೂ ಪ್ಲಮ್ಮಿಂಗ್. ತುಂಬಾ ರಿಸರ್ಚ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು 1 to 1.5% ಆಫ್ ಹೈಲರಾನಿಕ್ ಆ್ಯಸಿಡ್ ನಮ್ಮ ಸ್ಕಿನ್ ಕೇರಲ್ಲಿ ಇರಬೇಕು ಆ್ಯಂಡ್ ವಿಚ್ ಇಸ್ ವೆರಿ ಎಫೆಕ್ಟಿವ್. ಸೊ ಹೀಗೆ ರಿಸರ್ಚ್ ಮಾಡಬೇಕಾದ್ರೆ ಅಂದರೆ ಪ್ರಾಡಕ್ಟ್ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ನನಗೆ ಕಂಡು ಬಂದಂಥ ಪ್ರಾಡಕ್ಟ್ ಲಾರಿಯಲ್ ಪ್ಯಾರಿಸ್ ಅವರ ಹೈಲರಾನಿಕ್ ಆ್ಯಸಿಡ್ ಬ್ಯಾರಿಯರ್ ಬೂಸ್ಟಿಂಗ್. 1.5% ವರೆಗೂ ಹೈಲರಾನಿಕ್ ಆ್ಯಸಿಡ್ ಇದೆ, ವಿಚ್ ಈಸ್ ವಾಟ್ ಐ ವಾಸ್ ಸರ್ಚಿಂಗ್ ಫಾರ್. 1.5% ಆಫ್ ಹೈಲರಾನಿಕ್ ಆ್ಯಸಿಡ್ ಆ್ಯಂಡ್ ಹಿಯರ್ ಇಟ್ ಈಸ್. ಮುಂಚೆ ನಾನು ಹೈಲರಾನಿಕ್ ಆ್ಯಸಿಡ್ ನನ್ನ ಸ್ಕಿನ್ ಕೇರ್ ರೂಟೀನಲ್ಲಿ ಆ್ಯಡ್ ಮಾಡದೇ ಇದ್ದಾಗ ಹೇಗಿತ್ತು ಅನ್ನೋದನ್ನ ಈಗ ನೋಡ್ಬೋದು. ಲಾರಿಯಲ್ ಪ್ಯಾರಿಸ್ ಹೈಲರಾನಿಕ್ ಆ್ಯಸಿಡ್ ಸಿರಮ್ನ ಹೇಗೆ ಯೂಸ್ ಮಾಡೋದು ಅಂದರೆ, ಫ್ಯೂ ಡ್ರಾಪ್ಸ್ ಆಫ್ ಸಿರಮ್ನ ಫೇಸ್ ಮೇಲೆ ಹಾಕಿ ಅದು ನೀಟಾಗಿ ಅಪ್ಲೈ ಆಗೋವರೆಗೂ ಬ್ಲೆಂಡ್ ಮಾಡಿ. ಇದರಲ್ಲಿ 1.5% ಹೈಲರಾನ್ ಪ್ಲಸ್ ಮೈಕ್ರೋ ಎಪಿಡರ್ಮಿಕ್ ಇರೋದ್ರಿಂದ ಆ್ಯಂಡ್ 1 ಅವರಲ್ಲಿ ರೀಪ್ಲಮಿಂಗ್ ಕೂಡ ಆಗುತ್ತೆ. ಸರ್ಪ್ರೈಸಿಂಗ್ ಅಲ್ವಾ? ಇದು ನನ್ನ ಫೇವ್ರೆಟ್ ಸಿರಮ್ ಕೂಡ. ನ್ಯೂ ಲಾರಿಯಲ್ ಪ್ಯಾರಿಸ್ ಹೈಲರಾನಿಕ್ ಆ್ಯಸಿಡ್ ಕ್ರೀಮ್. ಈ ಕ್ರೀಮಲ್ಲಿ ನನಗಿಷ್ಟ ಆಗಿದ್ದು ಏನಂದರೆ ಗ್ರೀಸಿನೆಸ್ ಬಿಡಲ್ಲ. ಸ್ವಲ್ಪ ಅಮೌಂಟ್ ಆಫ್ ಕ್ರೀಮ್ನ ಅಪ್ಲೈ ಮಾಡಿ ಅದು ಅಬ್ಸರ್ವ್ ಆಗೋವರೆಗೂ ಸರ್ಕ್ಯುಲರ್ ಮೋಷನ್ನಲ್ಲಿ ಅಪ್ಲೈ ಮಾಡಿ. ಈ ಕ್ರೀಮ್ನ ಯೂಸ್ ಮಾಡಿದ್ಮೇಲೆ 52% ಸ್ಕಿನ್ ಹೈಡ್ರೇಟ್ ಆಗುತ್ತೆ. 2 ವೀಕ್ಸಲ್ಲಿ ನಿಮ್ಮ ಸ್ಕಿನ್ ಚೇಂಜಸ್ ಆಗೋದನ್ನ ನೀವೇ ನೋಡ್ತೀರಾ. ನನ್ನ ಸ್ಕಿನ್ ಹೈಡ್ರೇಟೆಡ್, ಮಾಯ್ಸ್ಟ್ ಹಾಗೂ ಯೂತ್ಫುಲ್ ಆಗಿ ಇಟ್ಕೋಬೇಕು ಅಂದರೆ ನನಗೆ ಈ ಲಾರಿಯಲ್ ಪ್ಯಾರಿಸ್ ಅವರ ಹೈಲರಾನಿಕ್ ಸಿರಮ್ ಹಾಗೂ ಕ್ರೀಮ್ ತುಂಬಾ ಮುಖ್ಯ. ಆ್ಯಂಡ್ ಇನ್ನೊಂದು ವಿಷಯ ಹೇಳೋದು ಮರ್ತೋಯ್ತು, ನಿಮ್ಮ ನೆಕ್ಗೂ ಕೂಡ ಈ ಕ್ರೀಮ್ ಹಾಗೂ ಸಿರಮ್ನ ಹಾಕೋದನ್ನ ಮರಿಬೇಡಿ. ಹಾಗೂ ನೀರು ಕುಡಿಯೋದನ್ನ ಮರಿಬೇಡಿ. Have a healthy skin with L'Oreal Paris Glycolic Serum plus Cream. L'Oreal Paris ಅವರ ಹೈಲರಾನಿಕ್ ಆ್ಯಸಿಡ್ ಬ್ಯಾರಿಯರ್ ಬೂಸ್ಟಿಂಗ್ ಡಿಯೋನ ಯೂಸ್ ಮಾಡಿದ್ಮೇಲೆ ನಾನು ತಿಳ್ಕೊಂಡಿದ್ದೇನು ಅಂದರೆ, ಸಿರಮ್ ಹೀಲ್ಸ್ ಫ್ರಮ್ ಇನ್ಸೈಡ್ ಹಾಗೂ ಕ್ರೀಮ್ ಸರ್ಫೇಸ್ ಆಫ್ ಸ್ಕಿನ್ನ ರಿಪೇರ್ ಮಾಡುತ್ತೆ ಅಂತ. ಹೈಲರಾನಿಕ್ ಆ್ಯಸಿಡ್ ಸಿರಮ್ 1 ಅವರಲ್ಲಿ ರೀಪ್ಲಮ್ ಮಾಡುತ್ತೆ. ಈ ಹೊಸ ಹೈಲರಾನಿಕ್ ಆ್ಯಸಿಡ್ ಕ್ರೀಮಲ್ಲಿ ಸೆರಮೈಡ್ಸ್ ಇರೋ ಪ್ರಾಡಕ್ಟ್ ಎಲ್ಲಿ ಲಿಪಿಡ್ಸ್ನ ರೀಸ್ಟೋರ್ ಮಾಡಿ ಸ್ಕಿನ್ ಬ್ಯಾರಿಯರ್ನ ಸ್ಟ್ರೆಂಥನ್ ಮಾಡುತ್ತೆ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಪ್ಯಾಂಪರ್ ಯೋರ್ ಸೆಲ್ಫ್. ರಿಲ್ಯಾಕ್ಸಿಂಗ್ ಸ್ಕಿನ್ ಕೇರ್ ರಿಚುವಲ್ಗಾಗಿ ಹೈಲರಾನಿಕ್ ಆ್ಯಸಿಡ್ ಸಿರಮ್ ಪ್ಲಸ್ ಕ್ರೀಮ್ನ ಆ್ಯಡ್ ಮಾಡಿ ಟು ಅನ್ವೈಂಡ್ ಆ್ಯಂಡ್ ರೀಚಾರ್ಜ್. ನಿಮ್ಮ ಸ್ಕಿನ್ನ ಕೇರ್ ಮಾಡೋದು ಫಿಸಿಕಲ್ ಬೆನಿಫಿಟ್ಸ್ ಮಾತ್ರ ಅಲ್ಲ, ಇಟ್ಸ್ ಅ ಫಾರ್ಮ್ ಆಫ್ ಸೆಲ್ಫ್ ಲವ್ ಆ್ಯಂಡ್ ಸೆಲ್ಫ್ ಕೇರ್. ಥ್ಯಾಂಕ್ಸ್ ಟು ಲಾರಿಯಲ್ ಪ್ಯಾರಿಸ್ ನನ್ನ ಸ್ಕಿನ್ ಈಗ ತುಂಬಾ ಪ್ಲಂಪಿ ಆಗಿದೆ, ವಿಚ್ ಐ ಲವ್. Here you go. ನನ್ನ ಒಂದು ಸ್ಮಾಲ್ ಟಿಪ್ ಫಾರ್ ಮ್ಯಾಕ್ಸಿಮೈಸಿಂಗ್ ದಿ ಬೆನಿಫಿಟ್ ಆಫ್ ಹೈಲರಾನಿಕ್ ಆ್ಯಸಿಡ್ ಸಿರಮ್. ಸೊ ಐ ಹೋಪ್ ನಿಮ್ಮ ಒಂದು ಸ್ಕಿನ್ ಕೇರ್ ಜರ್ನಿಗೆ, ಹೈಡ್ರೇಟೆಡ್ ಆ್ಯಂಡ್ ಪ್ಲಫಿ ಸ್ಕಿನ್ಗೆ ಇದೊಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಥಮ್ಸ್ ಅಪ್, ಅದ್ರ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ಬ್ಯೂಟಿಫುಲ್ ಸ್ಕಿನ್ ವಿತ್ ಅ ಹೈಡ್ರೇಟೆಡ್ ಸ್ಕಿನ್ ಆ್ಯಂಡ್ ಐ ಲವ್ ಯು ಆಲ್. ಟೇಕ್ ಕೇರ್.